ತಿಂಗಳು ಅಂದರೆ ಒಂದೊಂದು 26ರಿಂದ 31/1/26ವರೆಗೂ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಮಾಡ್ತಾಯಿದ್ದೀವಿ. ಮಾನ್ಯ ಸಾರಿಗೆ ಆಯುಕ್ತರು ಹಾಗೂ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಅವರ ನಿರ್ದೇಶನದಂತೆ ನಮ್ಮ ಕಚೇರಿಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದ ಥೀಮ್ ಏನಂದರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟು ಮಾರ್ತ್ ಅಂತ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅಂತ ಅವರ ಆದೇಶದ ಮೇಲೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. 1 ತಿಂಗಳು ಕಂಟಿನ್ಯೂಸ್ ಆಗಿ ಇದು ಮಾಡ್ತಾಯಿದ್ವಿ. ಅಂದರೆ ಇದು 1 ತಿಂಗಳಿಗೆ ನಿಲ್ಲಿಸ್ಬೇಕಂತ ಅಲ್ಲ, ಅಂದರೆ ಫೆಬ್ರವರಿಯಿಂದ ಬೇಕಾದ ಮಾಡ್ಕೊಂಡು ಹೋಗಿ ನೀವು ಅನ್ನೋ ಥರದಲ್ಲ. ಕಂಟಿನ್ಯೂಸ್ ಆಗಿ ಇದು ವರ್ಷ ಸ್ಟಾರ್ಟ್ ಆಗುವಾಗ ಮೊದಲನೇ ದಿನದಿಂದ ವರ್ಷ ಬಿಗಿನಿಂಗಲ್ಲೇ ನಾವು ರೋಡ್ ಸೇಫ್ಟಿ ಬಗ್ಗೆ ಈ ನಿಮಗೆ ಆಲ್ರೆಡಿ ಹೇಳಿದಾಗೆ ಈ ವಲ್ನರೇಬಲ್ ಗ್ರೂಪ್ ಏನಿದೆ 18 to 40 ಮ್ಯಾಕ್ಸಿಮಮ್ ಫ್ಯಾಟಲಿಟೀಸ್ ಆಗ್ತಾಯಿದೆ. ಆ ಗ್ರೂಪ್ನ ಟಾರ್ಗೆಟ್ ಮಾಡ್ಕೊಂಡು ನಾವು ಮಾಡ್ತಾ ಇರೋದು. ಯಾಕಂದರೆ ವರ್ಷ ಶುಭಾರಂಭ ಆಗಲಿ ಅಂತ, ಒಂದು ಶುಭಾರಂಭ ಆಗಿಬಿಟ್ಟು ಅದೇ ಥರ ಈ ಸೇಫ್ಟಿ ಬಗ್ಗೆ, ರೋಡಲ್ಲಿ ಸೇಫ್ಟಿ ಬಗ್ಗೆ, ವೆಹಿಕಲ್ ಬಗ್ಗೆ ಸೇಫ್ಟಿ ಬಗ್ಗೆ, ಪೆಡೆಸ್ಟ್ರಿಯನ್ ಸೇಫ್ಟಿ ಬಗ್ಗೆ ಎಲ್ಲರೂ ಒಂದು ಇನ್ಕಲ್ಕೇಟ್ ಮಾಡಿಕೊಂಡು ನಡ್ಕೊಂಡು ಹೋಗಲಿ ವರ್ಷ ಫುಲ್ಲು ಅಂತ ಮಾಡ್ತಾಯಿದ್ವಿ. ಅದರ ಅಂಗವಾಗಿ ಇವತ್ತು ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ನಾವು ಈ ತಿಂಗಳು. ಇವತ್ತೊಂದು ನಮ್ಮ ವಾಸನಾಯ್ಕೇರ್ ಅವರು ನಮ್ಮ ಜೊತೆ ಒಂದು 15 ದಿನದಿಂದ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ಕಣ್ಣಿನ ತಪಾಸಣೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿದೌಟ್ ವಿಷನ್ ನಾವು ಡ್ರೈವ್ ಮಾಡೋಕ್ಕಾಗಲ್ಲ. ವಿಷನ್ ಮೇನು. ಯಾವುದೇ ಆಗಲಿ, ಈಗ ನಾವು ಅಡಾಪ್ಟೆಡ್ ವೆಹಿಕಲ್ಸ್ ಅಂತ ರಿಜಿಸ್ಟರ್ ಮಾಡ್ತೀವಿ ನಮ್ಮ ಆಫೀಸಲ್ಲಿ. ಅದರಲ್ಲಿ ಯಾವ್ದಾದ್ರು ಒಂದು ಅಂಗಾಂಗ, ಕೈ ಆಗಲಿ ಕಾಲಾಗಲಿ ಪ್ರಾಬ್ಲಮ್ ಇದ್ದರೆ ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಎಡಗಾಲ್ಗೆ ಪೋಲಿಯೋ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಆಟೋಮೆಟಿಕ್ ಕಾರ್ ಓಡಿಸ್ಬೋದು, ಯಾಕಂದರೆ ಬಲ್ಗಾಲ್ ಸರಿ ಇರ್ತದೆ. ಬಲ್ಗಾಲ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಅಡಾಪ್ಟ್ ಮಾಡ್ಕೊಂಡು ಓಡಿಸ್ಬೋದು. ಕೈಗೆ ಏನಾದ್ರು ಪ್ರಾಬ್ಲಮ್, ಈ ಥರ ಎಲ್ಲ ಎಲ್ಲ ಅಂಗಾಂಗಗಳನ್ನೂ ಅಡಾಪ್ಟ್ ಮಾಡಿಕೊಂಡು ಒಂದು ಅಡಾಪ್ಟೆಡ್ ವೆಹಿಕಲ್ ಅಂತ ಮಾಡಿ ಅದಕ್ಕೆ ಅಡಾಪ್ಟೆಡ್ ವೆಹಿಕಲ್ ಲೈಸೆನ್ಸ್ ಕೊಟ್ಟು ಓಡಿಸ್ಬೋದು. ಬಟ್ ಕಣ್ಣಿಗೆ ಏನಾದ್ರು ಸಮಸ್ಯೆ ಆದರೆ ಡ್ರೈವ್ ಮಾಡಲಿಕ್ಕೆ ಇಂಪಾಸಿಬಲ್. ಸೊ ಕಣ್ಣು ಭಾಳ ಇಂಪಾರ್ಟೆಂಟ್ ಒಂದು ಡ್ರೈವರ್ಗೆ. ಅದು ವಿಷನ್ ಎಷ್ಟು ಅವ್ರದ್ದು ಚೆನ್ನಾಗಿರ್ತದೆ ಅಷ್ಟು ಸೇಫ್ ಆಗಿರ್ಬೋದು ಅವರು. ಆ ಒಂದು ದೃಷ್ಟಿಯಿಂದ ನಮ್ಮ ವಾಸನಾಯ್ಕರವ್ರು ನಮಗೆ ಬಂದು ಕೇಳಿದಾಗ ನಮಗೆ ಭಾಳ ಸಂತೋಷದಿಂದ ನಮ್ಮ ಕಚೇರಿಯಲ್ಲಿ ಒಂದು ಕ್ಯಾಂಪ್ ನಡೆಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಆಯಿತು ಅಂತೇಳಿ ನಾವು ಅವ್ರ ಅರೇಂಜ್ಮೆಂಟ್ ಮಾಡಿಕೊಟ್ವಿ. ಸುಮಾರು ತಾವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಲಿ ಅಥವಾ ನಮ್ಮ ಕಚೇರಿ ಸಿಬ್ಬಂದಿಯವರು ಇನ್ನೂ ಮಾಡಿಲ್ಲ. ಯಾಕಂದರೆ ನಾವು ಎಲ್ಲರದು ಟೆಸ್ಟ್ ಆದಮೇಲೆ ನಾವು ನಮ್ಮ ಕಚೇರಿಯವರ ಸಿಬ್ಬಂದಿ ಟೆಸ್ಟ್ ಮಾಡೋಣ ಅಂತ ಇದ್ದೀವಿ. ಸರ್, ಅದೇ ಇದು ಇವಾಗ ವಾಸನೈಕ್ಯರಿಂದ ಜನವರಿ 11ನೇ ತಾರೀಕಿಂದ ಫೆಬ್ರವರಿ 11ನೇ ತಾರೀಕು ಡ್ರೈವರ್ಸ್ ದೃಷ್ಟಿ ಅಂತೇಳಿ ಒಂದು ಕ್ಯಾಂಪೇನ್ ಹಮ್ಮಿಕೊಂಡಿದ್ದೀವಿ. ಸೊ ಈ ಕ್ಯಾಂಪೇನ್ ಉದ್ದೇಶ ಏನಂದರೆ, ಸುಮಾರು ಜನ ಯಾರು ಎಲ್ಲೋ ಡ್ರೈವರ್ಸ್ ಇರ್ತಾರೆ, ಕಮರ್ಷಿಯಲ್ ಡ್ರೈವರ್ಸ್ ಇರ್ತಾರೆ, ಅವ್ರಿಗೇನಾದರೂ ಕಣ್ಣಿನ ಸಮಸ್ಯೆ ಇತ್ತು ಅಂದರೆ ಅವರು ಚೆಕಪ್ಪಿಗೆ ನಮ್ಮ ಹಾಸ್ಪಿಟ್ಲಿಗೆ ಯಾವುದೇ ಶಾಖೆ ಅವರು ಬಂದು ವಿಸಿಟ್ ಮಾಡ್ಬೋದು. ಸೊ ವಿಸಿಟ್ ಮಾಡಿದ್ಮೇಲೆ ಅವ್ರಿಗೆ ಕ್ಯಾಟ್ರಾಕ್ಟ್ ಏನೋ ಸಮಸ್ಯೆ ಇತ್ತು, ಆ ಥರ ಆಪ್ರೇಷನ್ ಬೇಕಿತ್ತು ಅಂದರೆ ಅವ್ರು ಬಂದು ನಮ್ಮ ಫ್ರೀಯಾಗಿ ನಾವು ಮಾಡಿಕೊಡ್ತೀವಿ. ಲೇಸರ್ ಆಪ್ರೇಷನ್ ಮಾಡ್ತೀವಿ. ಸೊ ಇದು ಬಂದು ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಕನಿಷ್ಠ ಒಂದು 1000+ ಸರ್ಜರೀಸು ನಾವು ಪ್ಲ್ಯಾನ್ ಮಾಡಿರೋದು. ಸೊ ಎಷ್ಟು ಜನಕ್ಕೆ ತೊಂದರೆ ಇದೆ ಅವ್ರು ಆದಷ್ಟು ಬಂದು ಈ ಉಪಯೋಗ ಮಾಡ್ಕೋಬೇಕು. ಇಲ್ಲಿ RTO ಆಫೀಸಲ್ಲಿ ಸುಮಾರು ಜನ ಡ್ರೈವರ್ಸು DLಗೆ ಇದಕ್ಕೆಲ್ಲ ಬರ್ತಾ ಇರ್ತಾರೆ. ಸೊ ಇಲ್ಲಿ ಕೂಡ ನಮ್ಮ ವಿವೇಕಾನಂದ ಸರ್ ಮೂಲಕ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ರಿಕ್ವೆಸ್ಟ್ ಮಾಡೋದಕ್ಕೆ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಸೊ ಅವರ ಒಂದು ಸಹಯೋಗದೊಂದಿಗೆ ಇಲ್ಲಿ RTO ಆಫೀಸಲ್ಲಿ ನಾವು ಅವರ ಸ್ಟಾಫ್ಗಳಿಗೆ ಮತ್ತು ಇಲ್ಲಿ ಬರ್ತಾ ಇರೋ ಯಾರ್ಯಾರು ಪಬ್ಲಿಕ್ ಮೆಂಬರ್ಸ್ಗೆ ಮತ್ತು ಸ್ಟಾಫ್ಸ್ಗೆ, ಯಾರು ಈಗ ಟ್ರಾಫಿಕ್ ಅವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಉಚಿತವಾಗಿ ನಾವು ಇಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿ, ಸಪೋಸ್ ಏನಾದರೂ ಅವ್ರಿಗೆ ಏನಾದರೂ ತೊಂದರೆ ಇತ್ತು ಅಂದರೆ ಅವ್ರು ಹಾಸ್ಪಿಟಲ್ಗೆ ಬಂದು ಮುಂದಿನ ಚಿಕಿತ್ಸೆನ ಪಡ್ಕೋಬೋದು. ಅಲ್ಲೂ ಕೂಡ ಅವ್ರಿಗೆ ನಾವು ಫ್ರೀನೇ ಮಾಡ್ತೀವಿ. ಇನ್ನು ಚೆಕಪ್ ಅಲ್ಲೂ ಕೂಡ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಸೊ ನುರಿತ ತಜ್ಞರಿದ್ದಾರೆ ನಮ್ಮ ವಾಸನೈಕ್ಯರಲ್ಲಿ. ಸೊ ಯಾವುದೇ ರೀತಿ ಕಣ್ಣಿನ ಸಮಸ್ಯೆ ಇದ್ದಿದ್ದು ತೊಂದರೆ ಇತ್ತು ಅಂದರೆ ಅಲ್ಲಿ ಬಂದವರು ಚಿಕಿತ್ಸೆ ಪಡ್ಕೋಬೋದು. ಸರ್, ಎಷ್ಟು ತಪಾಸಣೆ ಆಗಿದೆ ಸರ್ ಇನ್ನೂವರೆಗೂ ಬೆಳಗ್ಗೆಯಿಂದ? ಸರ್, ಬೆಳಗ್ಗೆಯಿಂದ ಕನಿಷ್ಠ ಇವಾಗ 60ರಿಂದ ಒಂದು 70 ಜನ ಸ್ಕ್ರೀನಿಂಗ್ ಮಾಡಿದ್ದೀವಿ. ಸೊ ಇನ್ನೂ ನಾವು ಸಂಜೆ 3:30-4 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಸೊ ಎಷ್ಟು ಜನ ಮ್ಯಾಕ್ಸಿಮಮ್ ಮೆಂಬರ್ಸ್ ಇಲ್ಲಿ ವಾಕಿನ್ ಬರ್ತಾರೋ ಅಷ್ಟು ಜನಕ್ಕೆ ನಾವು ಹೌದು ಸರ್, ನಮ್ಮ ವಾಸನೈಕ್ಯರ ವತಿಯಿಂದ ಈ ರೋಡ್ ಸೇಫ್ಟಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ, ಇದರಿಂದ ಇವ್ರ ಜೊತೆಗೆ ನಾವು ಸಹೋದ್ಯೋಗ ಮಾಡಿಕೊಂಡು ಇದು ಫಸ್ಟ್ ಟೈಮು ನಮ್ಮ ಹಾಸ್ಪಿಟ್ಲಿಂದ ಮಾಡಿದ್ವಿ.